ಸಂತು, ಸ್ವಲ್ಪ ವಿವೇಕ ಇಟ್ಕೊಂಡು ಮಾತಾಡೋ. ಹಾಗೆಲ್ಲ ಮಾತಾಡಿದ್ರೆ ಮಗು ಮನಸ್ಸಿಗೆ ನೋವಾಗಲ್ಲ. ಮಕ್ಕಳು ಚಿಕ್ಕವ್ರು ಇರ್ಬೋದು, ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗಲಿ ಅಂತಾನೆ ಹೇಳ್ತಿರೋದು. ನಮ್ಮ ಪಾಡು ಕಾಣುವಷ್ಟರಲ್ಲಿ ದೇವರು ಕಾಣಿಸಿರ್ತಾನೆ. ಅಂಥದ್ರಲ್ಲಿ ಸಂಬಂಧ ಇಲ್ದಿರೋರಿಗೆಲ್ಲ ನಾವೆಲ್ಲಿಂದ ತಂದಾಕೋದು? ಸಂತೋಷ, ಹೀಗೆ ಕಠೋರವಾಗಿ ಮಾತಾಡಬೇಡ. ನೀನು ಯಾವ ದುಡ್ಡು ಕೊಡೋದು ಬೇಡ ಬಿಡಪ್ಪ. ದುಡ್ಡು ಕೊಡ್ತೀನಿ ಅಂತ ನಾನೆಲ್ಲ ಹೇಳಿದೆ. ಇನ್ನು ಮುಂದಾದರೂ ಸಂಬಂಧ ಇಲ್ಲದೆ ಇರೋ ವಿಷಯ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾವೇ ಆಯ್ಕೊಂಡು ತಿಂತಾ ಇದ್ದೀವಿ, ಇನ್ನು ಬೇರೆಯವ್ರಿಗೆಲ್ಲ ತಂದು ಹಾಕೋದು? ಇದನ್ನು ಹೇಳಿದ್ರೆ ನಾನು ಕೆಟ್ಟ ಮಾಡ್ಬಿಡ್ತೀನಿ ಅಲ್ವಾ? ಇವಳು ಮನೇಲಿ ಇದ್ದಷ್ಟು ನನಗೆ ಖರ್ಚು ಜಾಸ್ತಿ. ಅದಕ್ಕೆ ಬೇರೆ ವ್ಯವಸ್ಥೆನೇ ಮಾಡಬೇಕು. ನಮ್ಮದು ಯಾಕೆ ತಿಂಡಿ ಜನಕ್ಕೂ ಬಿಡಲ್ಲ, ಏನೋ ಒಂದು ತಲೆನೋವು ಇದ್ದೇ ಇರುತ್ತೆ. ಸಂತು, ಊಟ ಬಿಟ್ಟು ಹೋಗ್ಬಾರ್ದಪ್ಪ. ಸಂತು, ಅತ್ತೆ ನೀವು ಸರಿಯಾಗಿದ್ದೀರಾ ಅತ್ತೆ. ಹೋಗಿ ಹೋಗಿ ಇಂಥವ್ರ ಹತ್ರ ಯಾಕೆ ದುಡ್ಡು ಕೇಳಬೇಕು ಹೇಳಿ? ನೋಡಿ ಅವ್ರನ್ನ, ದೇಹ ಬೆಳೆದಿದೆ ಹೊರತು ಬುದ್ಧಿ ಒಂದು ಸ್ವಲ್ಪನೂ ಬೆಳೆದಿಲ್ಲ. ಮಕ್ಕಳ ಮುಂದೆ ಹೇಗೆ ಮಾತಾಡಬೇಕು ಅಂತನೂ ಗೊತ್ತಿಲ್ಲ ಅವ್ರಿಗೆ. ಇಂಥವ್ರ ಹತ್ರ ಕೇಳ್ತಿರಲ್ಲ ಅತ್ತೆ. ಇವ್ನು ಯಾಕೆ ಹೀಗೆ ಆಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ ವೀಣಾ. ಬಿಡು ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ನಾನೇನಾದರೂ ದುಡ್ಡು ಹೊಂದಿಸ್ತೇನೆ ನೋಡು. ಇನ್ಮೇಲೆ ನೀನು ಯಾರನ್ನೂ ದುಡ್ಡು ಕೇಳಕ್ಕೆ ಹೋಗ್ಬೇಡ. ಮಾವ, ನೀವಾದರೂ ಸಾಕಮ್ಮ. ಹೇಳಯ್ಯ ಗಣೇಶು. ಹೂ ಕಣಯ್ಯ, ನಾವು ಅಧಿಕಾರಕ್ಕೆ ನಾವೇ ಬಂದಿದ್ದೀವಿ ಅನ್ಬೇಕೆ. ಆಟ ಎಲ್ಲ ನಮ್ಮದೇ ಅಲ್ವೇ. ಆಮೇಲೆ ಶಿವರಾಮ್ ಇದ್ನಲ್ಲ, ಅವನೊಂಚೂರು ಫೋನ್ ಮಾಡಿ ಕರ್ಸು. ರೀ, ಸಿಂಚುಕ್ ಫೋನ್. ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಇದೆಲ್ಲ ನೀನು ಮಾಡಬೇಡ ಅಂತ. ನಿನಗೆ ಹೇಳಿ ಹೇಳಿ ನನಗೆ ಸಾಕಾಯ್ತು. ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರು ಕೆಲ್ಸಕ್ಕೆ ಹೋಗ್ತೀಯಾ, ಅಡುಗೆ ಮನೆಗೆ ಬರಬೇಡ ಅಂದ್ರು ಅಡುಗೆ ಮನೆಗೆ ಬರ್ತೀಯಾ, ಇದನ್ನೆಲ್ಲ ಮಾಡಬೇಡ ಅಂದ್ರು ಇದನ್ನು ಮಾಡ್ತೀಯಾ. ನೀನು ಏನು ಅನ್ಕೊಂಡಿದ್ಯಾ? ಅಮ್ಮೆ, ಯಾಕಮ್ಮೆ ಬೆಳಿಗ್ಗೆ ವಟ 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 ಅಂತ ಬಡ್ಕೊತಾ ಇದೆಯಲ್ಲ? ನೋಡಿ ಜನ ಏನು ಅನ್ಕೊಳಕ್ಕಿಲ್ಲ ಹೇಳೋ. ಈ ಜವರೇಗೌಡನ ಮನೆ ಹೆಣ್ಣು ಮಕ್ಕಳಿಗೆ ಮಾಡಕ್ಕೆ ಬೇರೆ ಕ್ಯಾಮೆ ಇಲ್ಲ, ಯಾವಾಗೂ ಕಿತ್ತಾಡ್ತಾ ಇರ್ತಾರೆ ಅಂತ ಅನ್ಕೊಳಕ್ಕಿಲ್ವೇ? ಸುಮ್ಕೆ ನಡೆಯಮೆ ಉಳಿಕೆ. ಯಾರೆಷ್ಟೇ ಹೇಳಿದ್ರು ನನಗೆ ಸಮಾಧಾನ ಆಗಲ್ಲ. ನನ್ನ ಹೊಟ್ಟೆ ಉರಿತಾ ಇದೆ ಇಲ್ಲಿ. ನೋಡು, ನಿನ್ನ ಕೆಲಸ ನೀನು ಮಾಡಿಕೊಂಡ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನೋಡಿ, ಜನ ಮನೆ ಸೊಸೆನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ಮಾತಾಡ್ಕೊಳ್ಳೋದು ನಮಗಿಷ್ಟ ಇಲ್ಲ. ಸುಮ್ಕೆ ರಮೇಶ್ ಸಾಕು. ಬಾಯ್ ಅದೇ ಅಂತ ಬಾಯ್ ಹೋದಂಗೆಲ್ಲ ಮಾತಾಡ್ಬೇಡ ನೀನು. ಸುಮ್ಕೆ ನಡಿ ಒಳಿಕೆ. ನೀವು ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಹೆಂಗಸರ ವಿಷಯ, ನನ್ನ ಮಗನ ಜೀವನ ಹಾಳಾಯ್ತಲ್ಲ ಅಂತ ನಾನು ಇಲ್ಲಿ ನೋವು ತಿಂತಾ ಇದ್ದೀನಿ, ನೀವು ನಿಮ್ಮದೇ ಸರಿ ಅಂತ ಮಾತಾಡ್ತಾ ಇದ್ದೀರಾ. ನೋಡು, ನೀನು ಇವಾಗ ತೆಗ್ದಿರೋ ಮರ್ಯಾದೆನೇ ಸಾಕು. ಇನ್ನೇನು ಮಾಡಬೇಡ. ದಯವಿಟ್ಟು ಒಳಗಡೆ ಹೋಗು, ಒಳಗಡೆ ಹೋಗು. ಯಾರಿಗೆಷ್ಟು ಹೇಳಿದ್ರು ಯಾರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಎಲ್ಲರೂ ನಂದೇ ತಪ್ಪು ಅಂತಿದ್ದಾರೆ. ಯಾರಿಗೂ ನನ್ನ ಮನಸ್ಸಿನ ನೋವೇ ಅರ್ಥ ಆಗ್ತಿಲ್ಲ. ಎಲ್ಲ ನನ್ನ ಕರ್ಮ. ಛೇ.
ತೇರಿಕೆ ಈ ಹೆಂಗಸರು ಕಿತ್ತಾಡೋದು ನೋಡಿದ್ರೆ ಅವ್ರ ಕರ್ಮ ನನ್ನ ಕರ್ಮ ಅನ್ನಿಸ್ತೈತೆ. ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಗೆಲ್ಲೋ ಟೆನ್ಷನ್ನು, ಗೆದ್ದಾಯ್ತು ಅಂತ ಖುಷಿಯಾಗಿರೋಣ ಅಂದ್ರೆ ನಿಮ್ ಕಿತ್ತಾಡ ನೋಡ್ಕೊಂಡಿರ್ಬೇಕು ನಾವು. ಒಟ್ನಲ್ಲಿ ನಾವೇನು ಕರ್ಮ ಮಾಡಿದ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಯಾವಾಗ ಮುಗೀತದೋ ಈ ಕಿತ್ತಾಟ ದೇವ್ರಿಗೆ ಗೊತ್ತಪ್ಪ. ರವಿ ಇವನು ಯಾಕೆ ಬಂದಿದ್ದಾನೆ? ಏನು ಇಬ್ರು ಮುಖ ಮುಖ ನೋಡ್ತಿದ್ದೀರಾ? ಮನೆಗೆ ಬಂದವ್ರಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋ ಅಭ್ಯಾಸ ಇಲ್ವಾ ನಿಮಗೆ? ಹಾದಿ ಬೀದಿ ಹೋಗೋರ್ನೆಲ್ಲ ಮನೆ ಕರೆದು ಕೂರಿಸ್ಕೊಳಕ್ಕಾಗತ್ತಾ? ಇವನೊಬ್ಬ. ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ, ನನಗೇನಿಲ್ಲ, ನಿಮಗೆ ಏನೋ ಒಂದು ಹೆಲ್ಪ್ ಆಗಲಿ ಅಂತ ಬಂದಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ, ನಾನು ಹೊಡ್ತೀನಿ ಬಿಡಿ. ಇಲ್ಲಿ ನೋಡಿ, ಕೂತ್ಕೊಳ್ಳಿ. ಥ್ಯಾಂಕ್ಸ್. ಕೂತ್ಕೊಳ್ಳಿ. ನಮ್ಮ ಮನೆಯವರು ಬುದ್ಧಿವಂತರಾಗಿದ್ದಿದ್ರೆ ಇಂಥ ಮನೇಲಿ ಯಾಕೆ, ಇದೇ ಮನೆಯಲ್ಲೇ ಇರ್ಬೋದಿತ್ತು. ಅಲ್ಲ, ಬರೀ ಕೂರಿಸಿದ್ರೆ ಆಯ್ತಾ? ಕುಡಿಯೋಕ್ಕೆ ಕಾಫಿ ಗೀಫಿ ಏನು ಕೊಡಲ್ವಾ? ಇವನು ಇದಕ್ಕೆ ಅಂತ ಬಂದವನು ಅನ್ಸುತ್ತೆ. ಏನಂದ್ರಿ? ಏನಿಲ್ಲ, ಬಂಗಾರಿ ಕಾಫಿ ತಂದು ಕೊಡು. ಕಾಫಿ ಜೊತೆಗೆ ಏನಾದರೂ ಕುರುಕುಲು ಕರುಮ್ ಕುರುಮ್ ಅಂತ. ಬಂಗಾರಿ ಬಂದಿರೋ ವಿಷಯ ಹೇಳಿದ್ರೆ ಹೇಳ್ತೀನಿ, ಕಾಫಿ ಬರಲಿ, ಕುಡ್ಕೊಂಡು ಮಾತಾಡೋಣ. ಓ ಸರಿ ಸರಿ. ಸರ್ ಸಾಕಾ ಇಲ್ಲ ಇನ್ನೇನಾದ್ರು ಬೇಕಾ? ಸದ್ಯಕ್ಕೆ ಸಾಕು. ಬಂದಿರೋ ವಿಷಯ ಹೇಳ್ತೀರಾ? ಒಂದು ನಿಮಿಷ. ಚೂರು ಬಿಸಿದಿದ್ರೆ ಚೆನ್ನಾಗಿರೋದು. ಈಗ ನಾನು ಬಂದ ವಿಷಯ ಏನು ಅಂದರೆ, ನಿಮ್ಮ ಮಗು ನಮ್ಮ ಮನೇಲಿ ಯಾಕ್ರಿ ಇರಬೇಕು? ನಾವು ಯಾಕೆ ಅದನ್ನು ಬಿಟ್ಟಿಯಾಗಿ ಸಾಕಬೇಕು? ನನಗೆ ಅಂತ ಒಬ್ಬ ಮಗ ಇದ್ದಾನೆ, ಇನ್ನು ನಾಳೆ ನನ್ನ ತಮ್ಮಂಗೂ ಮಕ್ಕಳಾಗುತ್ತೆ. ನಾವ್ಯಾಕೆ ಈ ಮಗುನ ಸಾಕಬೇಕು? ನೀವೇ ಕರ್ಕೊಂಬಂದು ಇಟ್ಕೊಳ್ಳಿ. ನಮ್ಮ ಮಗುನ ನಿಮ್ಮ ಮನೇಲಿ ಬಿಟ್ಟಿರೋದು ನಮ್ಗೇನು ಖುಷಿ ಅನ್ಕೊಂಡ್ರೇನ್ರಿ? ಇದನ್ನೆಲ್ಲ ಹೋಗಿ ಮೊದಲು ನಿಮ್ಮ ತಂಗಿನ ಕೇಳಿ, ನಿನಗೆ ಯಾಕೆ ಬೇಕು ಆ ಮನೆ ಮಗು ಅಂತ. ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಮಗುನ ನಮ್ಮ ಜೊತೆ ಇರೋದಕ್ಕೆ ನಿಮ್ಮ ತಂಗಿನೇ ಬಿಡ್ತಾ ಇಲ್ಲ. ಅವಳು 1000 ಹೇಳ್ತಾಳ್ರಿ, ನೀವು ಯಾಕ್ರಿ ಕೇಳಬೇಕು? ಆ ಮಗು ನಿಮ್ಮ ಹತ್ರ ಇದ್ರೇ ಚಂದ. ನೀವು ಹೋಗಿ ಕರ್ಕೊಂಡು ಬಂದ್ಬಿಡಿ. ಅಯ್ಯೋ, ಈ ಬಟ್ಟೆ ಎಷ್ಟು ಮುದ್ದಾಗಿ ಕಾಣಿಸ್ತಾನ ನಮ್ಮ ಅಣ್ಣ. ಈ ಜೋಡಿಗೆ ನಂದೇ ದೃಷ್ಟಿ ತಾಗದೆ ಇರ್ಲಿ. ಜಾನೂರೇ, ಒಳ್ಳೆಯವ್ರ ದೃಷ್ಟಿ ಯಾವತ್ತೂ ಕೆಟ್ಟದಾಗಕ್ಕಿಲ್ಲ. ಅಬ್ಬಬ್ಬಬ್ಬಬ್ಬ, ನಮ್ಮ ಅಣ್ಣನ ಜೊತೆ ಸೇರಿ ಸೇರಿ ನೀವು ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ ಅಲ್ಲ? ಏಯ್ ನಾನ್ ನಿನಗೆ ಕಾಟ ಕೊಡ್ತೀನ.
ಇವಾಗ ನೀನ್ ನನಗೆ ಕಾಟ ಕೊಡದೆ ಇದ್ರೆ ಸಾಕು, ಕೆಳಗೆ ಬಂದ್ಬಿಟ್ಟಲ್ಲಿ ದೊಡ್ಡದಾಗಿ. ಅದಕ್ಕೆ ಅದಕ್ಕೆ ಅಣ್ಣ ನಿನ್ನೆ ರಾತ್ರಿ ಎಲ್ಲ ಅಳ್ತಾ ಇದ್ನಾ? ಹೌದು ಜಾನವ್ರೆ, ಅದ್ಯಾರ್ದು ಫ್ರೆಂಡ್ ಫೋಟೋ ನೋಡಿದ್ರಲ್ಲ, ಅವ್ನು ಸಿಗಬೇಕು, ಅವ್ನು ಸಿಕ್ಕಿದ್ರೆ ಮಾತಾಡಬೇಕು, ಅವನ ಹತ್ರ ಏನೋ ಕೇಳಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಏನೂ ಇಲ್ಲ. ನನ್ನ ಬಗ್ಗೆ ಯೋಚನೆ ಬಿಡು. ಅದಕ್ಕೆ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ. ಅಣ್ಣ ನಿನ್ನೆ ರಾತ್ರಿ ತುಂಬ ಅಳ್ತಾ ಇದ್ನಂತೆ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ವಿಷಯಕ್ಕೆ ಸಹಾಯ ಆಗಬೇಕಿತ್ತು. ಸಹಾಯನ? ನನ್ನ ಕೈಲಾದ ಏನು ಮಾಡೋಕ್ಕಾದ್ರೂ ನಾನು ಖಂಡಿತ ಮಾಡ್ಕೊಡ್ತೀನಿ ಜಾಂಗಿವ್ರೆ. ಏನು ಸಹಾಯ ಬೇಕು ಹೇಳಿ? ಅದು ಅವ್ರ ಫ್ರೆಂಡ್ ಫೋಟೋನ ನೋಡ್ಬಿಟ್ಟು ರಾತ್ರಿ ಫುಲ್ ಅಳ್ತಾ ಇದ್ನಂತೆ. ತುಂಬ ಬೇಜಾರು ಮಾಡ್ಕೊಂಡಿದ್ದಾನಂತೆ. ಅದಕ್ಕೆ ಹೇಗಾದರೂ ಮಾಡಿ ಆ ಫ್ರೆಂಡ್ನ ನೀವು ಹುಡುಕೊಡ್ಬೇಕು. ಅಣ್ಣ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಫ್ರೆಂಡ್ ಎಲ್ಲಿದ್ರೂ ಹುಡುಕ್ಸ್ಕೊಡೋ ಜವಾಬ್ದಾರಿ ನಮ್ಮದು. ಇದು ನನ್ನ ಕಡೆಯಿಂದ ಪ್ರಾಮಿಸ್. ನಿನ್ನ ಭಾವ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ಆ ಭರವಸೆ ಮೇಲೆ ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅದ್ಯಾಕೆ ತೆಗಿತಿದ್ಯಾ? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ರೀ, ನನಗೇನು ಹುಚ್ಚಿಡ್ದೀಯನ್ರಿ? ಇಲ್ಲೇನು ಬಂದು ಕಾಫಿ ಮಿಕ್ಸರ್ ತಿನ್ನಕ್ಕೆ ಬಂದೀನ? ನೀವು ನೋಡಿದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಮನೆಯವ್ರೇನೋ ಅವಳನ್ನ ಅವರೇ ಹೊತ್ತು ಹೆತ್ತಿರೋ ರೇಂಜ್ಗೆ ಅವಳನ್ನ ಕಳ್ಸಲ್ಲ ಅಂತಾರೆ. ಇದ್ರ ಮಧ್ಯೆ ನಾವೇನ್ರಿ ಮಾಡೋದು? ಇದೊಳ್ಳೆ ಕತೆ ಅಲ್ರಿ. ಅವರು 1000 ಹೇಳ್ತಾರೆ, ಆ ಮಗು ಮೇಲೆ ಅಧಿಕಾರ ನಿಮಗಿದೆ. ಕಳ್ಸಲ್ಲ ಅನ್ನೋ ಹೇಳೋ ಅಧಿಕಾರ ನಮ್ಮನೆಯವ್ರಿಗಿಲ್ಲ. ನೀವು ದಬಾಯಿಸಿ ಎತ್ಕೊಂಡು ಬರಬೇಕು. ದಬಾಯಿಸಿ ಕರ್ಕೊಂಡೇನೋ ಬರ್ಬೋದು, ಮತ್ತೆ ನಿಮ್ಮ ತಂಗಿ ಗಂಡ ಬಂದು ನಮ್ಗೆ ಧಮ್ಕಿ ಹಾಕಿ ಮತ್ತೆ ಅವಳನ್ನ ಕರ್ಕೊಂಡೋಗಿ, ಇದೆಲ್ಲ ನಮ್ಗೆ ಯಾಕೆ ಬೇಕು ಹೇಳಿ? ಹಾಗಂತ ಆ ಮಗುನ ನಮ್ಮನೇಲೆ ಬಿಟ್ಬಿಡ್ತೀರಾ? ನಾವು ಯಾಕೆ ಅದನ್ನು ಬಿಟ್ಟಿಯಾಗಿ ಸಾಕಬೇಕು? ನಿಮ್ಮ ಅಣ್ಣಂಗೆ ನನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿತ್ತು, ಸರಿ. ಅದರದ್ದು ಆಗ್ಲಿಲ್ವಲ್ಲ, ಅವರೇ ಇಲ್ವಲ್ಲ.
ನನ್ನ ತಂಗಿಗೂ ಬೇರೆ ಮದುವೆ ಆಗಿದೆ, ಅವಳಿಗೂ ಒಬ್ಬ ಗಂಡ ಇದ್ದಾನೆ. ನಾಳೆ ಅವಳಿಗೆ ಮಕ್ಕಳಾಗ್ಬೋದು. ಅವಾಗ ಈ ಮಗು ಪರಿಸ್ಥಿತಿ ಏನು ಯೋಚನೆ ಮಾಡಿದ್ದೀರಾ? ನಮ್ಮ ಮನೆಯಲ್ಲೇ 108 ತಲೆನೋವಿದೆ. ಅದ್ರ ಮಧ್ಯೆ ಯಾರ್ಯಾರ್ದೋ ಮಕ್ಕಳನ್ನೆಲ್ಲ ಸಾಕಾಗುತ್ತಾ ನಾವು? ಇಷ್ಟೆಲ್ಲ ಮಾತಾಡೋರು ನಿಮ್ಮ ತಂಗಿ ಹತ್ರ ಹೇಳ್ಬೋದು ತಾನೆ. ನಿಮ್ಮ ತಂಗಿ ಅದೇನು ಮೋಡಿ ಮಾಡಿದಾಳೋ ಏನೋ ನಮಗಂತೂ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಅವಳು ಭಾವನಾ ಅಮ್ಮ ಅಂತಾನೆ ಇರ್ತಾಳೆ, ನಮ್ಮ ಹತ್ರಕ್ಕೂ ಬರಲ್ಲ. ಇಲ್ಲೇ ನೋಡಿ ಇರೋದು ವಿಷಯ. ನೀವು ಮಕ್ಕಳನ್ನ ಮಕ್ಕಳ ಥರ ನೋಡ್ಬೇಕ್ರಿ. ನನ್ನ ತಂಗಿ ಪ್ರೀತಿ ಮಾಡ್ದಂಗೆ ಆ ಮಗುನ ಪ್ರೀತಿ ಮಾಡಬೇಕು. ನೀವು ಕರ್ಕೊಂಬಂದು ಇಟ್ಕೊಳ್ಳಿ, ಆಮೇಲೆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಆ ಮಗು ಏನು ಕೇಳುತ್ತೋ ಅದನ್ನು ಕೊಡಿಸಿ. ಯಾಕೆ ಮಗು ನಿಮ್ಮನ್ನು ಬಿಟ್ಟು ಹೋಗುತ್ತೆ ಆಮೇಲೆ ಹೇಳ್ತೀನಿ. ಇಂಥ ದೊಡ್ಡ ಅರಮನೆಯಲ್ಲಿ ಎಷ್ಟು ಆರಾಮಾಗಿರ್ಬೇಕಾದವಳು. ನಮ್ಮ ಥರ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ನರಳ್ತಾ ಇದೆ. ಆ ಮಗು ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ಬೇಕಾ? ನಿಮ್ಗೇನು ಅನ್ಸಲ್ಬೇಡ್ರಿ? ಆ ಮಗು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಆ ಮಗು ಸ್ಕೂಲ್ ಫೀಸ್ ಕಟ್ಟಕ್ಕೂ ನಮಗೆ ಕಷ್ಟ ಆಗ್ತಿದೆ ರೀ. ಹಲೋ, ದಯವಿಟ್ಟು ನೀವಿಬ್ರು ಮುಖ ನೋಡ್ಕೊಳ್ಳೋದನ್ನು ಬಿಟ್ಟು ನಮ್ಮ ಮನೆಗೆ ಬಂದು ಮಗುವನ್ನ ಕರ್ಕೊಂಡು ಬಂದ್ಬಿಡಿ. ಸರ್, ನೀವು ಇಷ್ಟೊಂದು ಹೇಳ್ತಿದ್ದೀರ ಅಂದಮೇಲೆ ಕರ್ಕೊಂಡು ಬರ್ತೀವಿ ಬಿಡಿ. ಏನು ಬಂಗಾರಿ? ನಮಗೂ ಏನು ನಮ್ಮ ಮಗುನ ನಿಮ್ಮ ಮನೇಲಿ ಬಿಟ್ಟಿರೋದು ಇಷ್ಟ ಇಲ್ಲ. ಕರ್ಕೊಂಡು ಬರ್ತೀವಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಮ್ಮ ಪ್ರಾಣ ಯಾಕೆ ತಿಂತೀರ? ಬರಲಾ? ಅಬ್ಬಬ್ಬಬ್ಬಬ್ಬ, ಬೆಳಿಗ್ಗೆ ಕಣ್ಣು ಬಿಡೋದೊಂದು ನೆನಪಿರುತ್ತೆ, ಆಮೇಲೆ ಅದು ಎಷ್ಟು ಬೇಗ ರಾತ್ರಿ ಆಗ್ಬಿಡುತ್ತೋ ಏನೋ. ಕಸ ಗುಡಿಸು, ಮನೆ ಒರೆಸು, ಬಟ್ಟೆ ತೊಳಿ, ಅಡುಗೆ ಮಾಡು, ಆಮೇಲೆ ಇನ್ನೇನೋ ಒಂದು ಬಿಟ್ನಲ್ಲ, ಯಾವುದದು? ಹಾಂ, ಇದೆ, ಪಾತ್ರೆ ತೊಳಿ. ಅಯ್ಯೋ, ಬರೀ ಇದೇ ಆಗೋಯ್ತು. ದಿನಕ್ಕೆ 2 ತಾಸು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೊಟ ಅಂತ ಕುಟ್ಟೋರಿಗೆ ಇದೆಲ್ಲ ಎಲ್ಲ ಅರ್ಥ ಆಗಬೇಕು? ಸದ್ಯ ಎಲ್ಲ ಕೆಲಸ ಮುಗೀತು. ಒಂದು ಅರ್ಧ ಗಂಟೆ ನಲ್ಲಿನೂ ಸಿಂಚನ. ಈಗ ತಾನೇ ಎಲ್ಲ ಪಾತ್ರೆನೂ ತೊಳೆದು ಜೋಡಿಸಿಡ್ತಾ ಇದ್ದೀನಿ. ನೀನು ತಿಂದಿರೋ ಒಂದು ತಟ್ಟೆನೂ ತೊಳೆಯೋಕ್ಕಾಗಲ್ವಾ ನಿನ್ನಿಂದ? ಏನೋ ನಾನು ತಟ್ಟೆ ತೊಳಿಬೇಕಾ? ಚಾನ್ಸೇ ಇಲ್ಲ. ನಮ್ಮನೇಲಿ ಈ ಕೆಲಸ ಮಾಡೋಕ್ಕೆ ಅಂತಾನೆ 2 ಕೆಲಸದವ್ರು ಇದ್ದಾರೆ. ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲದಿದ್ರೆ ಅಭ್ಯಾಸ ಮಾಡ್ಕೋಬೇಕು. ಇದು ನಿನ್ನ ತವ್ರ ಮನೆ ಅಲ್ಲ, ನಿನ್ನ ಗಂಡನ ಮನೆ. ಇಲ್ಲಿಗೆ ಬಂದಮೇಲೆ ನೀನು ಇಲ್ಲಿಗೆ ಹೊಂದ್ಕೋಬೇಕಾಗುತ್ತೆ. ರೀ, ಇಲ್ದಿರ ಬೋಧನೆ ಮಾಡಕ್ಕೆ ಬರಬೇಡಿ ನನಗೆ. ಇಂಥ ಬುದ್ಧಿ ಇಲ್ದಿರೋಗೆ ನಾನು ಯಾಕೆ ಬೋಧನೆ ಮಾಡಲಿ? ನಾನು ಮೊದಲೇ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ. ಏನೋ? ಏನಿಲ್ಲ, ಇಷ್ಟು ವರ್ಷ ಆದರೂ ಒಂದು ಕಡ್ಡಿ ಕೆಲಸ ಮಾಡಲ್ಲ ಅಂತ ಹೇಳ್ತಿದೀಯಲ್ಲ, ಏನು ನಿನ್ನ ಮಾತಿನ ಅರ್ಥ ಅಂತ ಕೇಳ್ತಿದ್ದೀನಿ. ಯಾಕೆ? ನಾನು ಹೇಳಿದ ಅರ್ಥ ಆಗಿಲ್ವಾ? ನಾನು ಇಂಗ್ಲೀಷಲ್ಲಿ ಹೇಳಿದ್ನಾ? ನನಗೆ ಈ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಅಷ್ಟಕ್ಕೂ ನಾನು ಈ ಮನೆ ಕೆಲಸದೋಳಲ್ಲ. ಅಂದರೆ ಈ ಮನೆ ಕೆಲಸ ಎಲ್ಲ ಮಾಡ್ತೀವಲ್ಲ, ನಾನು ಅತ್ತೆ ನಾವೆಲ್ಲ ಕೆಲಸದವ್ರಾ? ಅಯ್ಯೋ, ನಾನಾಗ ಹೇಳಿದ್ನಾ? ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೆ. ಸಿಂಚನ, ಬರ್ತಾ ಬರ್ತಾ ನಿಂದು ಯಾಕೋ ಸ್ವಲ್ಪ ಅತಿ ಆಯಿತು ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ನೀನು ತಿಂದಿರೋ ಒಂದು ತಟ್ಟೆನ ತೊಳೆದಿಡು ಅಂತಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ ನೀನು. ನಾನು ನೋಡ್ತಾನೆ ಇದ್ದೀನಿ, ಕಾಲು ಕೇಳ್ಕೊಂಡು ಪ್ರತಿಯೊಂದಕ್ಕೂ ಜಗಳಕ್ಕೆ ಬರ್ತೀರಾ. ಸಾಕಾಗಿ ಹೋಗಿದೆ. ನಾನು ಕೈಗೊಬ್ರು ಕಾಲ್ಗೊಬ್ರು ಆಳಂತ ಸುಖವಾಗಿ ಬೆಳೆದಿರೋ ಅಂತ ಹುಡುಗಿ. ಜವರೇಗೌಡರು ಏಕೈಕ ಮುದ್ದಿನ ಮಗಳು. ಮುಸ್ರೆ ತಿಕ್ಕೋರ್ ಮನೆಯಿಂದ ಬಂದಿಲ್ಲ ನಾನು. ಏನು ಏನು ಏನಂದೆ ನೀನು ಸಿಂಚನ? ಮುಸ್ರೆ ತಿಕ್ಕೋರು ಅಂತನಾ? ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆನ ತೂಗಿಸ್ಕೊಂಡು ಹೋಗೋ ನಮ್ಮಂತವ್ರು ಮುಸ್ರೆ ತಿಕ್ಕೋರ ನಿನ್ ಪ್ರಕಾರ? ನಮ್ಮಂತವ್ರು ಮನೆ ಕೆಲಸ ಮಾಡಿ ಅಡಿಗೆ ಮಾಡೋದ್ರಿಂದಲೇ ನಿಮ್ಮಂತವ್ರಿಗೆ ಹೊತ್ತೊತ್ತಿಗೆ ಊಟ ಸಿಗೋದು. ಇಲ್ಲ ನೀವು ಊಟ ತಿಂಡಿಯಲ್ಲಿ ಏನು ಕಂಪ್ಯೂಟರಿಂದ ಆಚೆ ಬರುತ್ತಾ? ಮನೆ ತೂಗಿಸ್ಕೊಂಡು ಮನೆಯವ್ರನ್ನೆಲ್ಲ ಕಾಳಜಿಯಿಂದ ನೋಡ್ಕೊಳ್ಳೋ ನಮ್ಮಂತವ್ರನ್ನ ಮುಸ್ರೆ ತಿಕ್ಕೋಳು ಅಂತ ಕರೀತಾಳೆ. ನೀನು ಬಾಯಿಗಿಷ್ಟು. ನೀನು ದುಡ್ದು ಸಂಪಾದನೆ ಮಾಡ್ತೀಯಾ, ನಾವು ದುಡ್ದು ಸುಸ್ತಾಗಿ ಮಲ್ಕೋತೀವಿ. ಇಷ್ಟೇ ವ್ಯತ್ಯಾಸ ಇರೋದು.
ಈ ದುರಹಂಕಾರದ ಮೊಟ್ಟೆ ಕೋಳಿನ ಅತ್ತೆ ತಲೆ ಮೇಲೆ ಕೂಡಿಸ್ಕೊಂಡಿರೋದ್ರಿಂದಲೇ ಇವತ್ತು ಇವಳಿಂದ ನಾನು ಇಂಥ ಮಾತೆಲ್ಲ ಕೇಳಿಸ್ಕೋಬೇಕಾಗಿ ಬಂತು. ಎಲ್ಲ ನನ್ನ ಹಣೆ ಬರ.